ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ಸ್ ಆನೆಸ್ ಕಿಚನ್. ಇವತ್ತು ವಾಯ್ನಾಡ್ನಲ್ಲಿರೋ ಖಾರಪುಳ ಡ್ಯಾಮಿಗೆ ಬಂದಿದ್ವಿ. ಈ ಡ್ಯಾಮ್ನಲ್ಲಿ ಏನೇನಿದೆ, ಹೇಗಿರುತ್ತೆ ಅಂಥೇಳಿ ನಾನು ನಿಮಗೆ ಒಂದು ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿಕೊಂಡು ಜಾಗನ ತೋರಿಸ್ಕೊಂಡು ಬರ್ತೀನಿ, ಬನ್ನಿ. ಇಲ್ಲಿ ಎಂಟ್ರೆನ್ಸ್ ಫೀಸು 30 ರುಪೀಸ್ ಇದೆ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 10 ರುಪೀಸ್ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ಗಳಿದೆ. ಈ ಆ್ಯಕ್ಟಿವಿಟೀಸ್ಗಳಲ್ಲಿ ಇದು ಜಾಯಿಂಟ್ ಸ್ವಿಂಗ್, ಅತಿ ದೊಡ್ಡದಾದಂಥ ಉಯ್ಯಾಲೆ. ಇದು ಹೆಚ್ಚು ಕಡಿಮೆ ಒಂದು 40 ಅಡಿ ಎತ್ತರದಿಂದ ಇಲ್ಲಿ ಉಯ್ಯಾಲೆ ಆಡಿಸ್ತಾರೆ. ಉಯ್ಯಾಲೆ ಆಡಿಸುವಾಗ ನಮ್ಮ ಕಿಡ್ನಿ ಬಾಯಿಗೆ ಬರೋದಂತೂ ಗ್ಯಾರಂಟಿ. ನಾನು ಇದನ್ನ ನೋಡಿ ಆ ಗಾಬರಿಲಿ ನಾನು ಇದನ್ನು ಆಡಲೇ ಇಲ್ಲ. ಇದನ್ನು ಆಡೋದಕ್ಕೆ 40 ಕೆ ಜಿಯಿಂದ ಜಾಸ್ತಿ ಇರಬೇಕು. ಹಾಗೆ 280 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಈ ಉಯ್ಯಾಲೆ ಆಡುವಾಗ ಈ ಡ್ಯಾಮ್ನ ಕೂಡ ನಾವು ಎಂಜಾಯ್ ಮಾಡ್ಬೋದು. ಅಲ್ಲಿಂದ ವ್ಯೂಸ್ ಇರುತ್ತೆ. ಇದರ ಹೆಸರು ಫ್ಲೈಯಿಂಗ್ ಚೇರ್, ಹಾರಾಡುವ ಕುರ್ಚಿ ಅಂತ. ಈ ಗೇಮ್ನ ದೊಡ್ಡವರು ಮತ್ತು ಚಿಕ್ಕವರು ಎಲ್ಲರೂ ಕೂಡ ಆಡ್ಬೋದು. ಇದು 130 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಹೀಗೆ ನಮಗೆ ಕಾಣಿಸಿರೋ ಜಾಗ ಫುಲ್ಲು ಇವರು ಆ್ಯಕ್ಟಿವಿಟೀಸ್ಗೋಸ್ಕರ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇದಾದ ಮೇಲೆ ಇಲ್ಲಿನ ಡ್ಯಾಮು, ಇದಾದಮೇಲೆ ಒಂದು ಬ್ಯಾಂಬೂ ಪಾರ್ಕ್ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿಂದ ಅವರು ರೋಸ್ ಗಾರ್ಡನ್ ಮಾಡಿದ್ದಾರೆ. ಈ ಸುಮಾರು ವಿಷಯಗಳನ್ನ ಮಾಡಿದ್ದಾರೆ. ಇದು ನಾನು ಟ್ರೈ ಮಾಡಿದಂಥ ಇಂಡಿಯಾಸ್ ಲಾರ್ಜೆಸ್ಟ್ ಜಿಪ್ಲೈನ್. ಇದು 605 ಮೀಟರ್ ಉದ್ದ ಇರುವಂಥ ಜಿಪ್ಲೈನ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈ ನೇಚರು, ಹೀಗೆ ಒಂಥರ ಜಿಪ್ಲೈನು ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿಂದ ಆ ಡ್ಯಾಮ್ನ ಕೂಡ ನೋಡ್ಬೋದು. ಆ ಡ್ಯಾಮ್ ಬಂದು ಭಾರತದಲ್ಲೇ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟಾಗಿದೆ. ಇದು ಸುಮಾರು 25 ವರ್ಷ ತೊಗೊಂಡಿದ್ದಾರೆ ಇದನ್ನು ಕಟ್ಟೋದಕ್ಕೆ. ಈ ಟೋಟಲ್ ಡ್ಯಾಮ್ ಬಂದು 28 ಅಡಿ ಎತ್ತರದಲ್ಲಿದೆ. ಇದು ಜಿಪ್ಲೈನರ್ ಕಾಸ್ಟ್ಯೂಮ್. ಇದು ಜಿಪ್ಲೈನರ್ಗೆ ಹೋಗೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ನಾನು ಟಿಕೆಟ್ ತೊಗೊಂಡು ಹೀಗೇ ರೆಡಿಯಾಗಿ ಆ ಕಡೆ ಹೋಗಿ ಬಂದ್ವಿ. ಅದಾದಮೇಲೆ ಇಲ್ಲೊಂದು ಫ್ಲೈಯಿಂಗ್ ಥಿಯೇಟರ್ ಅಂತ ಒಂದು ಥಿಯೇಟರ್ ಇದೆ. ನಮ್ಮ ಜಿಯರಾಜ್ಗೆಲ್ಲ ಹೋದರೆ ಅಲ್ಲಿ 70 80 ಮೂವೀಸ್ಗಳನ್ನ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಚೇರಲ್ಲಿ ಕೂತ್ಕೊಂಡ್ರೆ ನಮ್ಮ ಚೇರ್ಗಳೆಲ್ಲ ಮೂವ್ ಆಗ್ತಾ ಇರುತ್ತೆ, ಮೂವೀಸ್ಗಳು ಮೂವ್ ಆಗ್ತಾ ಇರುತ್ತೆ. ಒಂದು 3D ಗ್ಲಾಸ್ ಕೊಟ್ಬಿಡ್ತಾರೆ. ಅದೇ ಫೆಸಿಲಿಟೀಸಲ್ಲಿ ಹೀಗೆ ಇಲ್ಲೂ ಮಾಡಿದ್ದಾರೆ. ಕಾಲಲ್ಲಿ ನೀರು ಬರೋದು, ನಮ್ಮ ಮುಖಕ್ಕೆ ನೀರು ಬರೋ ಹಾಗೆ ಮಾಡಿ ಅಲ್ಲೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಇಲ್ಲೊಂದು ಅಕ್ವೇರಿಯಮ್ ಇತ್ತು, ದೊಡ್ಡದಾದಂಥ ಅಕ್ವೇರಿಯಮ್. ಬಟ್ ನಾವು ಹೋದ ದಿನಗಳಲ್ಲಿ ಅಲ್ಲಿ ರಿನೋವೇಷನ್ಸ್ ನಡೀತಿದ್ರಿಂದ ನಾವು ಅದನ್ನು ನೋಡೋಕ್ಕಾಗಲಿಲ್ಲ. ಹಾಗೆ ಆ ಪಾರ್ಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದರು. ಅಲ್ಲಿನ ಗಾರ್ಡನ್ಗಳಲ್ಲಿ ಎಲಿಫೆಂಟ್ಸು, ಪೀಕಾಕ್ಸು, ಆ ರೀತಿ ಸುಮಾರು ವಿಷಯಗಳನ್ನ ಗಾರ್ಡನ್ನಲ್ಲಿ ಮಾಡಿದರು. ನಾವಂತೂ ಗ್ರೀನರಿನ ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಅಡ್ವೆಂಚರ್ ಗೇಮ್. ಇದು ಸಖತ್ತಾಗಿತ್ತು. ಇದು ನಮ್ಮನ್ನು ಎಲ್ಲಿ ಆಚೆ ತೆಗೆದು ಬಿಸಾಕ್ಬಿಡೋದೆ ನೋಡ್ತಿದ್ವಿ. ಇದೇ ನಾನು ಹೇಳಿದಂಥ 5D ಮೂವಿ. ನಾವಿಲ್ಲಿ ಕೂತಿದ್ದ ಜಾಗದಲ್ಲೇ 4-5 ಜಿಪ್ಲೈನ್ ಹೋಗಿ ಬಂದಂಗೆ ಆಯಿತು. ಇದು ಟ್ರಾಂಪ್ಲೈನ್ ಪಾರ್ಕ್, ಮಕ್ಕಳು ಹೋಗಿ ಅಲ್ಲಿ ಜಂಪ್ ಮಾಡ್ಬೋದು. ಇದು ಬಂದು ಸ್ಪೀಡ್ ಟವರ್. ಇದೊಂದು 40ರಿಂದ 50 ಅಡಿ ಉದ್ದ ಇದೆ. ಇಲ್ಲಿ ನಿಮ್ಮನ್ನು ಒಂದೇ ಸಲ ಸ್ಪೀಡಾಗಿ ಮೇಲ್ ಕರ್ಕೋಗ್ಬಿಡ್ತಾರೆ, ಹಾಗೆ ಸ್ಪೀಡಾಗಿ ಕೆಳಗೆ ಡ್ರಾಪ್ ಮಾಡ್ತಾರೆ. ಈ ಗಾಬರಿಲೇ ನಾವು ಇದನ್ನು ಎಂಜಾಯ್ ಮಾಡ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಟೀಮ್ ಗೇಮ್ಸ್ಗಳಿಗೆಲ್ಲ ತುಂಬಾ ಹೇಳಿಪಟ್ಟಂಥ ಜಾಗ ಇದು. ದಿ ಕ್ಯಾನ್ ಎಂಜಾಯ್ ಅ ಲಾಟ್. ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲಿ ನಾವು ಸನ್ಸೆಟ್ ಕೂಡ ಎಂಜಾಯ್ ಮಾಡಿದ್ವಿ. ನಮ್ಮ ಫುಲ್ ಫ್ಯಾಮಿಲಿ ಈ ಜಾಗನ ಫುಲ್ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ನಾನು ಎಡಕಲ್ ಗುಡ್ಡ ಕೂಡ ವಿಸಿಟ್ ಮಾಡಿದ್ವಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 6000 ವರ್ಷಗಳ ಹಿಂದೆ ಜನ ಏನು ಮಾಡ್ತಿದ್ರು, ಎಲ್ಲಿ ತಂಗಿದ್ರು ಅಂತ ಕೂಡ ನಾವು ಅಲ್ಲಿ ನೋಡ್ಬೋದು. ಆ ಜಾಗದ ಫುಲ್ ಡೀಟೇಲ್ ನಾನು ನನ್ನ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ತೊಗೊಬರ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್. ಬಾಯ್, ಟೇಕ್ ಕೇರ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಬಾಯ್.